ಬೆಂಗಳೂರಿನ ಕಬ್ಬನ್ ಪಾರ್ಕ್ ಬಾಲಭವನದಲ್ಲಿ ವಿಶ್ವ ಭೂಮಿ ದಿನಾಚರಣೆಯನ್ನ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಆರ್ಟ್ ಕಲ್ಚರಲ್ ಎಜುಕೇಷನಲ್ ಎನ್ಲೈಟ್ ಫೌಂಡೇಶನ್ ಸಂಸ್ಥಾಪಕಿ ಅಂಬಿಕಾ ಸಿ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಪರಿಸರ ಸಂರಕ್ಷಣೆಯ ಪಾಠ ಮಾಡಲಾಯಿತು. ಭರತನಾಟ್ಯ, ಚಿತ್ರಕಲೆ ಮತ್ತು ಭಾಷಣಗಳ ಮೂಲಕ ಪಂಚಭೂತಗಳ ಮಹತ್ವ ಹಾಗೂ ಪ್ಲಾಸ್ಟಿಕ್ ಮುಕ್ತ ಜೀವನದ ಅನಿವಾರ್ಯತೆಯನ್ನ ಮನವರಿಕೆ ಮಾಡಿಕೊಡಲಾಯಿತು. ಕಾರ್ಯಕ್ರಮದಲ್ಲಿ ಬಾಲಭವನದ ಅಧೀಕ್ಷಕ ಪುಷ್ಪಾವತಿ ಆರ್ ಅವರು ಪಾಲ್ಗೊಂಡು ಮಕ್ಕಳ ಜಾಗೃತಿ ಅಭಿಯಾನಕ್ಕೆ ಸಾಥ್ ನೀಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂಸ್ಥೆಯ ಸಂಸ್ಥಾಪಕಿ ಅಂಬಿಕಾ ಸಿ ಅವರೊಂದಿಗೆ ಪುಷ್ಪಾವತಿ ಆರ್ ಮತ್ತು ಶಿಕ್ಷಕರು ಗಿಡ ಮರ ಬೆಳೆಸುವ ಹವ್ಯಾಸ, ಪಂಚಭೂತಗಳ ಮಹತ್ವ, ಪರಿಸರ ಸಂರಕ್ಷಣೆ, ಮಾಲಿನ್ಯ ನಿಯಂತ್ರಣ, ಪ್ಲಾಸ್ಟಿಕ್ ಮುಕ್ತ ಜೀವನ ಹಾಗೂ ನೀರಿನ ಮಿತ ಬಳಕೆ ಇತ್ಯಾದಿ ಪರಿಸರ ಸಂರಕ್ಷಣೆ ಕುರಿತಾಗಿ ವಿಷಯಗಳ ಬಗ್ಗೆ ಮಾತನಾಡಿ ಮಕ್ಕಳಲ್ಲಿ ಅರಿವು, ಜಾಗೃತಿ ಮೂಡಿಸಿದರು. ನಾವು ನಿನಗೆ ಚಿರಋಣಿಗಳು. ನಮಸ್ಕಾರ ಮಾತೆ, ನಮಸ್ಕಾರ. ನಿನಗಿಗೋ ನಮ್ಮಿಂದ ಒಂದು ದೊಡ್ಡ ಚಪ್ಪಾಳೆ. ನಾವು ಹೇಗೆ ಭೂಮಿ ಸಂರಕ್ಷಣೆ, ಮಣ್ಣಿನ ಸವಕಳಿಯನ್ನು ತಡೆಯೋದಾಗಿರ್ಬೋದು, ಮಾಲಿನ್ಯವನ್ನು ತಡೆಯೋದಾಗಿರ್ಬೋದು, ಇದರಲ್ಲಿ ನಮ್ಮ ಪಾತ್ರಗಳೇನು ಮತ್ತು ನೀವು ಏನು ಮಾಡಬೇಕು, ಚಿಕ್ಕ ಮಕ್ಕಳಾಗಿ ನಿಮ್ಮ ಒಂದು ಜವಾಬ್ದಾರಿಗಳೇನು ಎನ್ನುವ ನಿಮ್ಮ ಒಂದು ವಿಚಾರವಾಗಿ ನಾವು ಇವತ್ತು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡೋದ್ರಿಂದ ಪ್ರಕೃತಿಯ ಸಂರಕ್ಷಣೆ ಮಾಡ್ತೀವಿ. ಯಾವುದು ಮೊದಲನೇ ಹೆಜ್ಜೆ? ಪ್ಲಾಸ್ಟಿಕ್. ಆಮೇಲೆ ಪ್ಲಾಸ್ಟಿಕ್ ಡಬ್ಬಿಗಳಿಂದ ಊಟನ ತಗೊಂಡು ಹೋಗ್ತೀರಲ್ಲ ಮಕ್ಕಳ, ಅದನ್ನ ನೀವು ಅವಾಯ್ಡ್ ಮಾಡಬೇಕು ಆದಷ್ಟು. ವಿಶ್ವ ಭೂಮಿ ದಿನ ಏಪ್ರಿಲ್ 22ನೇ ತಾರೀಕು ಆಚರಣೆ. ಇದು ಎಲ್ಲಿ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ, ಅಮೆರಿಕದಲ್ಲಿ ಮೊದಲು ಇದನ್ನ 1970ನೇ ಇಸ್ವಿನಲ್ಲಿ ಇದನ್ನ ಆಚರಣೆ ಮಾಡಿದ್ರು ಅಮೆರಿಕದಲ್ಲಿ. ಅಲ್ಲಿ ತದನಂತರ ಈ ವಿಶ್ವ ಭೂಮಿ ದಿನ ಪ್ರತಿ ವರ್ಷ ನಾವು ಆಚರಣೆ ಮಾಡ್ಕೊ ಬರ್ತಾ ಇದೀವಿ. ಈ ಭೂಮಿ ನಮ್ಗೆ ಬರೀ ಇರೋದಕ್ಕೆ, ನಾವು ಓಡಾಡೋದಕ್ಕೆ ಅಷ್ಟೇ ಅಲ್ಲ, ಈ ಭೂಮಿ ನಮ್ಗೆ ಏನಾಗಿದೆ, ಆಧಾರ ಆಗಿದೆ ಅಲ್ವಾ. ನಮ್ಗೆ ಊಟ ಕೊಡ್ತಾ ಇದೆ, ಗಾಳಿ ಕೊಡ್ತಾ ಇದೆ, ನೀರು ಕೊಡ್ತಾ